ಅವ್ರನ್ನೂ ಕೂಡ ಸನ್ಮಾನಿಸ್ತಕ್ಕಂಥದ್ದು ಮತ್ತು ಇದರ ಸದುಪಯೋಗನ ಈ ಕಟ್ಟಡವನ್ನು ಇಟ್ಕೊಂಡು ಜನಾಂಗಕ್ಕೆ ಆಗಬೇಕಾಗಿರ್ತಕ್ಕಂಥ ಸದುಪಯೋಗದ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಕೂಡ ಈಗಾಗಲೇ ಒಂದು ನಿವೃತ್ತ ಏನು ನೌಕರರಿದ್ದಾರೆ ಅವರ ತಂಡವನ್ನು ಕೂಡ ಕಟ್ಕೊಂಡಿದ್ದೇವೆ. ತನ್ಮೂಲಕ ಮುಂದಿನ ದಿನಗಳಲ್ಲಿ ಯೋಜನೆಗಳು ರೂಪಿಸಿ ಸಮಾಜ ಸೇವೆಯನ್ನು ಸಮಾಜದ ಏಳಿಗೆಗೋಸ್ಕರ ಸಂಘಟನೆಗೋಸ್ಕರ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ತಮ್ಮ ಸಹಕಾರ ಕೂಡ ಬೇಕಾಗ್ತದೆ. ಯಾಕಂದರೆ ಈ ಒಂದು ಮಾಹಿತಿ ಕೂಡ ಎಲ್ಲ ಜನಾಂಗಕ್ಕೂ ತಲುಪಬೇಕಾಗ್ತದೆ. ನಿಮ್ಮ ಮೂಲಕ ಒಂದು ಎಲ್ಲ ಇದನ್ನು ತಲುಪಲಿ. ಹಾಗೆಯೇ ಇನ್ನೂ ಸಾಕಷ್ಟು ಜನ ಇದಕ್ಕೆ ಸೇವೆಗೆ ಅವಕಾಶವನ್ನು ಕಲ್ಪಿಸತಕ್ಕಂಥ ವಿಚಾರದಲ್ಲಿ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ಈ 3 ದಿನಗಳ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇವತ್ತು ಶಾಸಕರು ಮತ್ತು ಸ್ವಾಮೀಜಿಗಳು ಶಾಸಕರು ಆ್ಯಕ್ಚುಲಿ ನಾವು ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ವಿ, ಏನು ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಕರೆಯೋಣ ಅಂತ. ಬೇರೆ ಇನ್ನೂ ಇರ್ತಕ್ಕಂಥವ್ರು ಅವ್ರನ್ನ ಇವತ್ತೂ ಕರಿಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಕರೆದಿದ್ದಾರೆ. ಅದು ನನ್ನೇನು ತಪ್ಪು ಅಂತ ಹೇಳೋದಿಲ್ಲ. ಅವರು ನಮ್ಮ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಜೊತೆಯಲ್ಲೂ ಕೂಡ ಸಂಪರ್ಕವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಚಿವರು ಕೂಡ ಬರಬೇಕಾಗ್ತದೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತಕ್ಕಂಥದ್ದನ್ನು ಹಾಗೆಯೇ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು 3 ದಿನಗಳಿಂದ ನಮ್ಮ ಏನು ಯಾದವಾನಂದ ಸ್ವಾಮಿಗಳಿದ್ದರು ಅವರು ಕೂಡ ನಮ್ಮೊಟ್ಟಿಗೆ 3 ದಿನದಿಂದ ಇದ್ದು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳ್ಳಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರ ಕೃಪಾಶೀರ್ವಾದದಿಂದ ಇವತ್ತು ಈ ಕಟ್ಟಡ ಕೂಡ ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಮತ್ತು ಅವರು ಕೂಡ ಸಂಘಟನೆಗೆ ಒತ್ತು ಕೊಟ್ಟು ಜನಾಂಗದ ಒಂದು ಅಭಿವೃದ್ಧಿಗೋಸ್ಕರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಆಶೀರ್ವಾದವನ್ನು ಕೂಡ ನಾವು ಸ್ವಾಮಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೇವೆ. ವಿಶೇಷವಾಗಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಕಟ್ಟಡದಲ್ಲಿ 1 ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ಟಿದ್ದೇವೆ. ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲೇ ಉಳ್ಕೊಂಡು ಸಂಘಟನೆಗಾಗಲಿ ಅಥವಾ ಧರ್ಮದ ಪ್ರಚಾರಕ್ಕಾಗಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ಒಂದು ಕೊಠಡಿಯನ್ನು ಕೂಡ ಮೀಸಲಾಗಿಟ್ಟು ಇವತ್ತು ಜನಾಂಗದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಓಕೆ.